व्यञ्जनमत्यञ्जन्याय यथाभागमै वैनां प्रीणाते शिवलिङ्गरूपिणे श्रीसाम्बाय नमः। महेश्वराय नमः। ओम शिवाय नमः। ओम शंभवे नमः। ओम शिवाय नमः। ओम पिनाकिने नमः। ओम गिरीशाय नमः। ओम शिवाय नमः। ओम अनगाय नमः। ओम शिवाय नमः। उलंग विभूषणाय नमः। ओम शिवाय शंकरीलाय नमः। ओम अखंडाय नमः। ओम चंद्रनमिताय नमः। भगवस्तुताय नमः। जगवन्द्याय नमः। शिवाचार्याय नमः। पंचानंतनोद्भूतान् पंचाक्षर मनोपमान् पंचसूत्रकृतो वंदे पंचाचार्यं जगद्गुरुन्। ಕ್ಷೇತ್ರನಾಥ ಮಹಾಗಣಪತಿ ಸುಬ್ರಹ್ಮಣ್ಯ ಸಮೇತ ಬಸವೇಶ್ವರ ಸ್ವಾಮಿಯನ್ನು ಇನ್ನು ಋನ್ಮಂದಿರ ಸ್ಮರಿಸುತ್ತಾ ಈ ಶುಭದಿನದಲ್ಲಿ ಶ್ರಾವಣ ಶಿವಸಂಜಾ ಕಾರ್ಯಕ್ರಮವು ಶ್ರೀಮದ್ ನಾಗಲಾಪುರ ಮಠಾಧ್ಯಕ್ಷರಾಗಿರ್ತಕ್ಕಂಥ ಸುಸ್ಥಲ ಬ್ರಹ್ಮ ಪಟ್ಟದ ತೇಜೇಶ್ವರಿಕ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಶ್ರಾವಣ ಮಾಸ ಅಂದರೆ ಒಂದು ಮಾಸ ಪರ್ಯಂತರ ಒಂದು ತಿಂಗಳ ಪರ್ಯಂತರವಾಗಿ ಕೋಲಾರ ಜಿಲ್ಲೆ ಅಲ್ಲದೆ ಮುಳಬಾಗಿಲು, ಬಂಗಾರಪೇಟೆ, ತುಮಕೂರು ಇನ್ನು ಹಲವಾರು ತಾಲೂಕುಗಳಲ್ಲಿ ಮನೆಗಳಲ್ಲಿ ಶ್ರಾವಣ ಶಿವಸಂಜೆ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ಸಂಧ್ಯಾ ಕಾಲದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ಈ ಶುಭ ದಿನದಲ್ಲಿ ಪ್ರಾರಂಭ ಬಸವೇಶ್ವರ ಭಕ್ತ ಮಂಡಳಿ ಹಾಗೂ ಶರಣೆಯರ ಬಳಗದವರ ಸಂಯುಕ್ತ ಆಶ್ರಯದಲ್ಲಿ ಪ್ರಥಮ ಪ್ರಾರಂಭೋತ್ಸವ ಕಾರ್ಯಕ್ರಮ ಅರಳೇಪೇಟೆ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರಾರಂಭ ಆಗಿ ಕೊನೆಯ ಮುಕ್ತಾಯ ಸಮಾರೋಪ ಸಮಾರಂಭವು ಶ್ರೀಮದ್ ನಾಗಲಾಪುರ ಮಠದಲ್ಲಿ ಕಾರ್ಯಕ್ರಮ ನಡೆದಿದೆ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಗುರುಗಳ ಆಶೀರ್ವಾದಕ್ಕೆ ಕೃಪೆಗೆ ಪಾತ್ರರಾಗಬೇಕು ತಮ್ಮಲ್ಲಿ ಸವನೆಯ ಪ್ರಾರ್ಥನೆ. ಎಷ್ಟನೇ ತಾರೀಕಿಂದ ಪ್ರಾರಂಭವಾಗಿ ಎಷ್ಟನೇ ತಾರೀಕು ಕೊನೆಗೊಳ್ಳುತ್ತದೆ? 13ನೇ ತಾರೀಕಿಂದ ಪ್ರಾರಂಭವಾಗಿ ಇವತ್ತು ಅಂದರೆ ಇವತ್ತಿನ ಆಗಸ್ಟ್ 13ನೇ ತಾರೀಕಿಂದ ಪ್ರಾರಂಭ ಆಗಿ ಸೆಪ್ಟೆಂಬರ್ 10ನೇ ತಾರೀಕಿನವರೆಗೂ ಕೂಡ ಒಂದು ಮಾಸ ಪರ್ಯಂತ ಒಂದು ತಿಂಗಳ ಕಾರ್ಯಕ್ರಮ ಮನೆಗಳಲ್ಲಿ ಶ್ರಾವಣ ಶಿವಸಂಜೆ ಕಾರ್ಯಕ್ರಮವು ಅದ್ದೂರಿಯಾಗಿ ನಡ್ಕೊಂಡು ಬರ್ತಾರೆ. ಇದು 14ನೇ ವರ್ಷದ ಕಾರ್ಯಕ್ರಮ. ಆಮೇಲೆ ಕೊನೆ ಎಲ್ಲಿ ಕೊಡ್ತದೆ? ಯಾವ ಮಠದಲ್ಲಿ? ಸಮಾರೋಪ ಸಮಾರಂಭ ಬಂದು ಶ್ರೀಮದ್ ನಾಗಲಾಪುರ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ ಶ್ರೀಮದ್ ನಾಗಲಾಪುರ ಮಠದಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯುತ್ತದೆ. ಇವತ್ತಿಂದು ಯಾವ ಸ್ವಾಮಿಗಳು ಬಂದಿದ್ರಲ್ಲ, ಪೂಜೆ ಪ್ರಾರಂಭವಾಯ್ತಲ್ಲ, ಯಾವ ಸ್ವಾಮಿಗಳು ಬಂದಿದ್ರು? ಪೂಜೆ ಪ್ರಾರಂಭದಲ್ಲಿ ಶ್ರೀಮದ್ ನಾಗಲಾಪುರ ಮಠಾಧ್ಯಕ್ಷರಾಗಿರ್ತಕ್ಕಂಥ ಸುಸ್ಥಲ ಬ್ರಹ್ಮ ಪಟ್ಟದ ತೇಜೇಶ್ವರಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಅವರದೇ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಶ್ರಾವಣ ಶಿವಸಂಜೆ ಕಾರ್ಯಕ್ರಮ. ಎಲ್ಲರ ಮಂದಿರಗಳಲ್ಲಿ ನೆಲೆಸಿರುವಂತಹ ನಾಗಲಾಪುರದ ಅಂದರೆ ನರಸಾಪುರದ ಹತ್ತಿರ ಇರುವ ನಾಗಲಾಪುರ ಮಠದಲ್ಲಿ ಶತಸ್ಥಳ ಬ್ರಹ್ಮಸ್ಥ ತೇಜೇಶಲಿಂಗ ಶಿವಾಚಾರ್ಯ ಸ್ವಾಮಿಗಳಿಂದ ಶ್ರಾವಣ ಮಾಸದ ಮೊದಲನೇ ದಿವಸದಿಂದ ಕೊನೆಯ ದಿವಸದವರೆಗೂ ಶ್ರಾವಣ ಮಾಸದ ಪೂಜೆಯು ನಡೆಯುತ್ತದೆ. ಆ ಶಿವನೇ ಬಂದು ಶಿವಪೂಜೆಯನ್ನು ನೋಡ್ತಕ್ಕಂಥ ರೀತಿ, ಮಾಡ್ತಕ್ಕಂಥ ರೀತಿ, ನಾವು ಈ ತರಹ ಒಂದು ಸ್ವಾಮಿಗಳನ್ನು ನಾವು ನಾಗಲಾಪುರದ ಸ್ವಾಮಿಗಳನ್ನು ಮನೆಗಳಲ್ಲಿ ಅಂದರೆ ಕೋಲಾರದ ಸುತ್ತಮುತ್ತ, ಬೆಂಗಳೂರು, ಹೊಸಕೋಟೆ, ಬೆಂಗಳೂರು ಯಾರು ಮನೆಯಲ್ಲೂ ಕರೆದರೂ ದಿವಸವೂ ಇವರ ಒಂದು ಶಿವಪೂಜಾ ಕಾರ್ಯಕ್ರಮವು ಇರುತ್ತದೆ. ಎಲ್ಲ ಸದ್ಭಕ್ತರು ಹಾಜರಾಗಬೇಕಾಗಿ ಪ್ರಾರ್ಥನೆ. ಇವಾಗ ಈ ದಿವಸ ಒಂದು ವಿಶೇಷ ಅತಿಥಿಯಾಗಿ ನ್ಯಾಯಾಧೀಶರು ಬಂದಿದ್ದರು. ಈ ದಿವಸ ವಿಶೇಷ ಅತಿಥಿಯಾಗಿ ನ್ಯಾಯಾಧೀಶರಾದ ಜಯಶ್ರೀ ಮೇಡಮ್ ಬಂದಿದ್ದರು. ಅವರು ಆಧ್ಯಾತ್ಮಿಕದಲ್ಲಿ ತುಂಬ
ಒಂದು ತರಹ ಮೇಲುನ್ನತಿಯನ್ನು ಪಡೆದಿದ್ದಾರೆ ಅಂತಲೇ ನಮಗನ್ನಿಸ್ತು. ಅವರು ಹೇಳ್ತಕ್ಕಂಥ ಮಾತುಗಳು, ಅವರು ಅನುಸರಿಸತಕ್ಕಂಥ ನೀತಿ, ಅವರು ಇವತ್ತು ಧ್ಯಾನದಲ್ಲಿದ್ದರಂತೆ. ಧ್ಯಾನದಿಂದ ಇಲ್ಲಿ ಬಂದು ನೋಡಿದಾಗ ಅವರಿಗೆ ಶಿವಲೋಕವನ್ನೇ ಕಂಡಂಗೆ ಆಯ್ತು ಅಂತ ಹೇಳ್ತಾ ಇದ್ರು ಮೇಡಮು. ಅವರಿಗೂ ಸಹಿತ ನಾವು ಧನ್ಯವಾದಗಳನ್ನ ಕೊಡ್ತಾ ಇದ್ದೀವಿ. ಎಲ್ಲ ಸದ್ಭಕ್ತರು ಬಂದು ಇಲ್ಲಿ ಪಾಲ್ಗೊಳ್ತಾರೆ. ಅದೇ ತರಹ ಊರೂರಲ್ಲೂ ಮನೆಯಲ್ಲೂ ಈ ತರಹ ಒಂದು ಶಿವ ಸಂಜೆ ಕಾರ್ಯಕ್ರಮ ನಡೆದರೆ ಎಲ್ಲರಿಗೂ ಕಾಯ ವಾಚ ಮನಸ ಶುದ್ಧಿಯಾಗುತ್ತೆ ಅಂತ ನಮ್ಮೆಲ್ಲರ ಭಾವನೆ. ಧನ್ಯೋಸ್ಮಿ, ಪ್ರಣಾಮಗಳು, ಧನ್ಯವಾದಗಳು. ಅಧ್ಯಕ್ಷರು ಇಲ್ಲಿ ಯಾರಿದ್ರು? ನಮ್ಮ ಅಧ್ಯಕ್ಷರು KB ಬೈಲಪ್ಪನವರು ಬಸವೇಶ್ವರ ಭಕ್ತ ಮಂಡಳಿಯಿಂದ, ಸಹ ಕಾರ್ಯದರ್ಶಿಗಳಾಗಿ ಅಮರ್ರವರು, ಮಂಜುನಾಥ್ರವರು ಇದ್ದಾರೆ. ಇವರ ಜೊತೆಗೂಡಿ ಖಜಾಂಚಿಯಾಗಿ ಪಾರ್ವತಿ ಚಿಕ್ಕದೇವರಾಜ್ರವರಿದ್ದಾರೆ. ಮತ್ತು ನಮ್ಮ ಶರಣಯ್ಯರ ಬಳಗದಲ್ಲಿ ನಮ್ಮ ಅಧ್ಯಕ್ಷರು ಉಷಾ ಗಂಗಾಧರ್ರವರು, ಕಾರ್ಯದರ್ಶಿಗಳು ಮೀನಾ, ಮಂಜುನಾಥ್ ಹಾಗೂ ಸುಮಾ ಜಗದೀಶ್ರವರು, ಖಜಾಂಚಿಯಾಗಿ ವಿಮಲಾ ಬೈಲಪ್ಪನವರು. ಇವರೆಲ್ಲರ ಸಹಕಾರದಿಂದ, ಎಲ್ಲ ಜನರ ಸಹಕಾರದಿಂದ ಇಲ್ಲಿ ಭಕ್ತರ ಸಮೂಹದಿಂದ ಒಂದು ದೇವಲೋಕನೇ ಸೃಷ್ಟಿಯಾಗ್ತಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಬರಬೇಕಾಗಿ ಪ್ರಾರ್ಥನೆ ಹಾಗೂ ಧನ್ಯವಾದಗಳು. ಪೂಜೆಗಳು ಎಷ್ಟು ಚೆನ್ನಾಗಿತ್ತು? ಒಂದು ತಿಂಗಳು ಪ್ರತಿ ದಿವಸ. ಈಗ ನಿಮ್ಮ ಮನೆಯಲ್ಲಿ ನೀವು ಕರಿತೀರಾ, ಬೆಳಗ್ಗೆ ನಾವು 10 ಗಂಟೆಗೆ ಮಾಡ್ತೀವಿ ಅಂತೀರಾ, ಅಥವಾ ನೀವು ಮಧ್ಯಾಹ್ನ ಮಾಡ್ತೀವಿ ಅಂತೀರಾ, ಆ ಟೈಮ್ಗೆ ಸ್ವಾಮಿಗಳು ಪ್ರಿಪೇರ್ ಆಗಿ ಬರ್ತಾರೆ. ಎಲ್ಲರ ಮನೆಯಲ್ಲೂ ನಿಮ್ಮ ಟೈಮಿಗೆ, ಅಂದರೆ ಸಂಜೆ ಮಾಡಿಸ್ತೀವಿ. ದೇವಸ್ಥಾನ ಅಂತ ನಾವೆಲ್ಲರೂ ಸೇರ್ತಾರೆ, ಸಂಜೆ ಮಾಡಿಸ್ತೀವಿ. ಕೆಲವ್ರ ಮನೆಯಲ್ಲಿ ಬೆಳಗ್ಗೆ ಮಾಡಿಸ್ತಾರೆ, ಕೆಲವ್ರ ಮನೆಯಲ್ಲಿ ಮಧ್ಯಾಹ್ನ ಆಗುತ್ತೆ ಮುಗಿಯೋಷ್ಟೊತ್ತಿಗೆ. ಈಗ ನಾವು ಸಂಜೆಯಿಂದ ಶುರು ಮಾಡಿದ್ವಿ 5:30ಇಂದ. ಈಗ ರಾತ್ರಿ ಮುಗೀತು. ಎಲ್ಲರೂ ಪ್ರಸಾದ ಭೋಜನ ಮಾಡ್ತಾ ಇದ್ದಾರೆ. ಅಂದರೆ ತಿಂಗಳು ಪೂರ್ತಿ ಇದು ಶಿವ ಸಂಜೆ ಕಾರ್ಯಕ್ರಮ ನಡೀತಾನೆ ಇರುತ್ತೆ, ನಿಲ್ಲೋದೇ ಇಲ್ಲ. ಆಮೇಲೂ ಸ್ವಾಮಿಗಳು ತುಂಬ ಭಕ್ತಾದಿಗಳ ಅಪೇಕ್ಷೆಯ ಮೇರೆಗೆ ಯಾವಾಗಲೂ ಇದು ನಡೆಸ್ತಾರೆ. ಇದು ಇವತ್ತೇ ನಡಿಬೇಕು ಅವತ್ತೇ ನಡಿಬೇಕಂದ್ರೆ ಶ್ರಾವಣ ಮಾಸ ಅಂದರೆ ವಿಶೇಷ ಹಬ್ಬಗಳ ಒಂದು ಒಲುಮೆ. ಎಲ್ಲ ಒಂದು ಹೆಂಗಸರಿಗೂ, ಸುಮಂಗ್ಲಿಯರಿಗೆ, ಮುತ್ತೈದೆಯರಿಗಾಗಲಿ, ಒಂದು ಹೆಂಗಸರಿಗಾಗಲಿ ಒಂದು ಮನೆಯಲ್ಲೇ ಹಬ್ಬದ ವಾತಾವರಣ ಇರುತ್ತೆ. ಈ ಒಂದು ತಿಂಗಳು ಒಬ್ಬೊಬ್ಬರ ಮನೇಲಿ ಒಂದೊಂದು ಹಬ್ಬ ಆಚರಿಸ್ತಾರೆ. ಅದಕ್ಕೋಸ್ಕರ ವಿಶೇಷವಾದ ಶ್ರಾವಣ ಮಾಸದಲ್ಲಿ ಈ ಒಂದು ಹಬ್ಬಗಳನ್ನು ಆಚರಿಸ್ತಾ ಇದ್ದಾರೆ. ಇದು ಒಂದು ಹಬ್ಬನೇ ಹೌದು, ಇದು ಒಂದು ಶಿವಲೋಕನೇ ಹೌದು. ಧನ್ಯವಾದಗಳು.